ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬಾ ಕೂತ್ಕೋ ಬಾ. ರೆಸ್ಯೂಮೆ ಸರ್. ನೋಡು, ಇರೋದೇ ಒಂದು ಪೊಸಿಷನ್. ನೀಟಾಗಿ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡು, ಈ ಕೆಲಸ ನಿನ್ಗೆ ಆಗುತ್ತೆ, ಆಯ್ತಾ? ಸರಿ, ಮೊದಲನೇ ಪ್ರಶ್ನೆ. ನಿನಗೆ ಈ ಕೆಲಸ ಕೊಟ್ರೆ ಈ ಕಂಪ್ನಿನ ಇನ್ 5 ವರ್ಷ ಆದ್ಮೇಲೆ ಎಲ್ಲಿಂದ ನೋಡ್ಬೇಕು ಅನ್ಕೊಂತೀಯಾ? ಸರ್, ನಾನು ಈ ಕಂಪ್ನಿಗೆ ಕೆಲ್ಸಕ್ಕೆ ಸೇರಿದ್ರೆ ಇನ್ 5 ವರ್ಷದಲ್ಲಿ ಈ ಕಂಪ್ನಿ ಪಕ್ಕನೇ ಯಾವ್ದಾದ್ರು ಅಪಾರ್ಟ್ಮೆಂಟ್ ಸಿಕ್ಕಿದ್ರೆ ಅಪಾರ್ಟ್ಮೆಂಟ್ ಇಂದ ನೋಡ್ಬೇಕು ಅನ್ಕೊಂಡಿದೀನಿ ಸರ್. ಏಯ್ ಲವ್, ನನ್ ಕೇಳಿದ್ದು ಆ ಅರ್ಥ ಅಲ್ಲ ಕಣೋ. ಈಗ ಈ ಕೆಲಸ ನಿನಗೆ ಕೊಟ್ರೆ ಕಂಪ್ನಿಗೆ ನೀನೇನ್ ಕೊಡ್ತೀಯಾ ಅಂತ. ಅಲ್ಲ ಸರ್, ಇಷ್ಟು ದೊಡ್ಡ ಕಂಪ್ನಿಗೆ ನಾನೇನ್ ಕೊಡ್ಲಿ ಸರ್? ನೋಡು, ನಾನು ಮೊದಲೇ BP ಪೇಷಂಟು. ನನ್ನ BP ನ ನೀನು ಚೆಕ್ ಮಾಡ್ಬೇಡ, ಆಯ್ತಾ? ಸರಿ, ಈ ತರ ಕೇಳ್ತೀನಿ ನೋಡು. ನಿನಗೆ ಈ ಪೊಸಿಷನ್ ಕೊಡೋದ್ರಿಂದ ಕಂಪ್ನಿಗೆ ಏನಾಗುತ್ತೆ? ನನಗೆ ಆ ಪೊಸಿಷನ್ ಕೊಡೋದ್ರಿಂದ ಆ ಓಪನ್ ಇರೋ ಪೊಸಿಷನ್ ಕ್ಲೋಸ್ ಆಗುತ್ತಲ್ವಾ ಸರ್? ಉಲ್ಟಾ ಮಾತಾಡಿದ್ರೆ ಗೆದ್ದೋಗು ಆಚೆಗೆ ನನ್ನ ಮಗನೇ. ಸರ್ ಬೇಡ ಸರ್. ಸರ್ 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 ಸೀರಿಯಸ್ ಆಗಿ ಸರ್, ಇವಾಗ ಕೇಳಿ ಸರ್, ಸೀರಿಯಸ್ ಆಗಿ ಉತ್ತರ ಕೊಡ್ತೀನಿ ಸರ್. ಸರಿ, ಒಂದು ಲಾಸ್ಟ್ ಕ್ವಶನ್ ಕಣ, ಆಯ್ತಾ? ಈ ಕಂಪ್ನಿ ಉದ್ಧಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ, ಈ ಕಂಪ್ನಿ ಉದ್ಧಾರ ಆಗ್ಬೇಕು ಅಂದ್ರೆ ಫಸ್ಟ್ ನಿಮ್ಮನ್ನ ಕಿತ್ತಾಕ್ಬೇಕು ಸರ್. ಅವಾಗ ಆಟೋಮೆಟಿಕ್ ಆಗಿ ಕಂಪ್ನಿ ಉದ್ಧಾರ ಆಗುತ್ತೆ ಅಷ್ಟೇ.